ಮಗು ಆಗೋವರೆಗೂ ಚೆನ್ನಾಗಿತ್ತು. ಮಗು ಆದ್ಮೇಲೆ ಅವ್ನಿಗೆ ಅಫೇರ್ ಆಯ್ತು ಯಾವ್ದೋ ಹುಡುಗಿ ಜೊತೆಲೆ, ಅಬಿಗೆನೆ 2-3 ಸರಿ ದಂಡಿಸಿದ್ಲು. ಹಿಂಗ್ ಮಾಡೋ ಸರಿ ಇಲ್ಲ, ನನ್ಗಿಂತ ಹುಡುಗಿ ಬೇಕಾ ಅಂದ್ಲು. ತುಂಬಾನೇ ನೋವು ಮಾಡ್ತಿದ್ಲು. ಅದೆಲ್ಲ ಆದ್ಮೇಲೆ ಏನ್ ಮಾಡಿದ್ಲು, ಅಫೇರ್ ಇತ್ತಲ್ಲ, ಅಫೇರ್ ಇದ್ದಾಗ ಏನ್ ಮಾಡಿದ್ಲು, ಹೇಳಿ ಸಾಕಾಯ್ತು. ಮನೆಗೆ ಒಂದ್ ದಿವಸ ಬಂದು ನಮ್ಮ ಮನೆಗೆ, ಹಿಂಗ್ ಇದೆ ಕಣಮ್ಮ ಅನ್ಬಿಟ್ಟು ಅವ್ರ ಅಮ್ಮನು ಅವ್ರ ಅಜ್ಜಿನೂ ಕರೆಸ್ತೇನೆ ನನ್ನ ತಮ್ಮನ ಮನೆಗೆ ಕರೆಸಿ, ನಿಂಗೆಲ್ಲ ಮಾಡೋ ಸರಿ ಇಲ್ಲ, ನೀನ್ ಈ ಸರಿ ಇದೆ ಮಾಡಿದ್ಲು. ತಪ್ಪಾಯ್ತು ಅಂತ ಕಾಲಿಡ್ಕಂಡ ಅವ್ರ ಅಜ್ಜಿ, ಅವ್ರ ಅಮ್ಮನ ಮುಂದೆನೆ ಕಾಲಿಡ್ಕಂಡ, ತಪ್ಪಾಯ್ತು ಇನ್ಮೇಲೆ ಮಾಡಲ್ಲ ಅಂತ ಅನ್ಬಿಟ್ಟು. ಇದೇನಾಯ್ತು ಅಂತಂದ್ರೆ ಒಂದ್ ದಿವಸ ಅಲ್ಲ, 1 ವರ್ಷದಿಂದ ಕೊಟ್ಟರೆ ಹಿಂಸೆಗಳೆಲ್ಲ ಇವ್ರ ಅಮ್ಮನೇಲಿ, ಅವ್ರ ಅಮ್ಮನೂ ಅದೇ ಗುಳೆ. ಒಡವೆಗಳು ಮಡಿಕತ್ತೀನಿ ಅವ್ರು ಹೈದರಾಬಾದ್ ಟ್ರಿಪ್ ಹೋಗೋರು, ವರ್ಷಕ್ಕೊಂದ್ಸರಿ ಟ್ರಿಪ್ ಹೋಗಿದ್ರು. ಒಡವೆ ಇಸ್ಕೊಡು ನಾನ್ ಮಾಡ್ಸಿದ ಒಡವೆನ ಅವ್ರು ಕೇಳಕ್ಕೆ ಏನ್ ರೇಟ್ಸ್ ಇದೆ, ಏನ್ ರೇಟ್ಸ್ ಇದೆ, ಒಡವೆ ಇಸ್ಕೊಡು. ಆಯ್ತು, ಏನೊಂದು ನಿಮ್ಮ ಅಮ್ಮನ ಮೇಲೆ ಇಸ್ಕೊಬಾ. ಇವತ್ತರೆಗೂ ಸರ್ ಅವಳು ಬಟ್ಟೆ ಬರಿಯಿಂದ ಹಿಡಿದು ತಿನ್ನೋ ತಿಂಡಿಯಿಂದ ಹಿಡಿದು ನಾನೇ ದುಡ್ಡು ಹಾಕೋದು ಸರ್, ನಾನೇ ತಗೊಳೋದು. ಅವ್ರದ್ದು ಏನಿಲ್ಲ ಸರ್. ಇಲ್ಲ, ಅವ್ರಮ್ಮ ಊರ್ ತುಂಬಾ ಸಾಲ, ಅವ್ರಮ್ಮ ಊರ್ ತುಂಬಾ ತೂತು. ಅವ್ರಮ್ಮ ಮಾತಾಡ್ತಾರೆ ಒಂದೊಂದಲ್ಲ ಅವ್ರ ಅಮ್ಮನ್ ಮಾತುಗಳು. ಊರ್ ತುಂಬಾ ಸಾಲ. ಆಯ್ತು, ಅವ್ರೇನೋ ಮಾಡ್ಕೊಳ್ಳಿ, ಅವ್ರ ಮನೆಯವ್ರು ಏನೋ ಮಾಡ್ಕೊಳ್ಳಿ. ನಾನಂದೆ ನನ್ ಮಗಳಿಗೆ, ಅವ್ರ ಮನೆ ವಿಚಾರ ನಿನ್ ಬೇಡ, ಅವ್ರ ಅಪ್ಪ ಅಮ್ಮನ್ನು ಅವ್ರ ತಾಯಿನ ಏನಾರ ಮಾಡ್ಕೊಳ್ಳಿ, ವ್ಯವಹಾರಕ್ಕೆ ತರಕ್ ಊಟ ಸಿಕ್ತಾ ಸಾಕು. ಇದನ್ ಮಾಡ್ಬೇಡ ಅದನ್ ಮಾಡ್ಬೇಡ ಇದೇನೆ. ಅವ್ರಜ್ಜಿ ಅವಳ ನಾದ್ನಿ ಅವಳಲ್ಲ ಸರ್, ಅವಳ ಜ್ಯೋತಿನವಳು, ಅವರಿಂದ ಅವ್ರ ಮೇಲೆ ಜಗಳ ಹತ್ತೂರಿತಾ ಇತ್ತು. ಇವಳಿಗೆ ಏನೂ ಗೊತ್ತಾಗ್ತಿರಲ್ಲ, ಇನ್ನೋಸೆಂಟ್. ಚಿಕ್ಕದ್ರಲ್ಲೇ ಮದುವೆ ಮಾಡಿದೆ, ನಂಗೆ ಹೆಲ್ತಿ ಇಶ್ಯೂಸ್ ಅಂದ್ಬಿಟ್ಟು. ಚಿಕ್ಕದ್ರಲ್ಲಿ ಮದುವೆ ಮಾಡಿದ್ಮೇಲೆ ಆ ಜ್ಯೋತಿ ಬಂದದ್ದು, ಅವ್ರು ಬಂದು ಹುಳಿ ಇಟ್ಟವ್ರು. ಆ ಹಬಿಯವರ ಅತ್ತೆ ಸೋದರತ್ತೆ, ಅವ್ರ ಅತ್ತೆಯಿಂದಾನೆ ಸರ್. ಅವ್ರ ಅತ್ತೆಯಿಂದ ಇರಿ ಸರ್, ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಅವ್ರ ಅತ್ತೆ ಬಂದು ಹಿಂಸೆಕರು. ಅವಳಿಗೆ ಏನ್ ಗೊತ್ತು, ಅವಳು ಅವ್ರ ಅಜ್ಜಿ ಕರೆದಿತ್ತಾಳೆ. ಅಜ್ಜಿ ಕರೆದ್ಬಿಟ್ಟು ಅವ್ರ ಮಗಳನ್ನ ಅವ್ರು ಕರೆದಾಗ, ಊಟ ಮಾಡು ಅಂತಂದಾಗ, ನನ್ ಮಗಳು ಕರಿಬೇಕಾಯ್ತಾ, ಊರ್ ತುಂಬಾ ಹೇಳ್ಕೊಬರೋದು. ನನ್ ಮಗಳು ಕೇಳಿದ ಒಂದೇ ಪ್ರಶ್ನೆ, ನಾನ್ ಏನಾದ್ ತಪ್ಪು ಮಾಡ್ರೆ ನನ್ನ ಹತ್ರ ಹೇಳಿ, ನೀವು ಊರ್ ತುಂಬಾ ಯಾಕೆ ಕೇಳ್ಬಿಡ್ತೀರಾ? ಇದೇ ತರನ ಸರ್, ಅವ್ರ ಅಜ್ಜಿ ಹಿಂಸೆ, ಆಮೇಲೆ ಅವ್ರ ನಾದ್ನಿ ಹಿಂಸೆ, ತಿರ್ಗಾ ಅವ್ರ ಅತ್ತೆ ಹಿಂಸೆ. ಇಷ್ಟು ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ರು. 4 ಗೋಡೆ ಮಧ್ಯೆ ಎಲ್ಲೂ ಹೋಗಂಗಿಲ್ಲ, ನಮ್ಮನೆಗೂ ಬರಂಗಿಲ್ಲ. ನಾನ್ ಫೋನ್ ಮಾಡಿ, ಹೆಂಗಮ್ಮ ಇದೆಯಾ, ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ, ಅವ್ರ ಅಮ್ಮ ಯಾಕೆ 50 ಸರಿ ಫೋನ್ ಮಾಡ್ತಾರೆ. ನನ್ ಮಗಳನ್ನ ನಾನು ಕೇಳ್ಬಾರ್ದ, ಇವಳು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ಬಾರ್ದ? 50 ಸರಿ ಯಾಕೆ ಫೋನ್ ಮಾಡ್ತಾರೆ ಅನ್ಬಿಟ್ಟು ಅವಳಿಗೆ ಈ ತರ ಟಾರ್ಚರು. ಇದೇ ಟಾರ್ಚರ್ಗಳೇ. ಇದಾದ್ಮೇಲೆ ಏನ್ ಮಾಡ್ತು, ಅವಳು ಬನ್ಸಕ್ ಬೇಜಾರಾಗಿ ಎಲ್ಲೂ ಹೋಯ್ತಿರ್ಲಿಲ್ಲ, ಮನೇಲೆ ಕೂಡಾಕವ್ರು, ಎಲ್ಲೂ ಹೋಗ್ಬಾರ್ದು ಎಲ್ಲೂ ಬರಬಾರ್ದು ಅಂತ. ಬೇಜಾರಾಗಿ ಅವಳು ಇವ್ರ ಹತ್ರ ಕಾಟ ಸಹಿಸ್ಕೊಳಕ್ ಆಗದೇನೆ ಮನೆ ಬಿಟ್ಟು 2 ತಿಂಗಳು ಹೋದ್ಲು. 2 ತಿಂಗಳು ಯಾಕೆ ಹೋದ್ಲು? ಇವ್ರ ಹಿಂಸೆಯಿಂದ. ಎಲ್ಲಿದ್ಲು? ಸೋಲ್ದೇವನಹಳ್ಳಿಯಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದ ನಾವು. ಇಲ್ದೇ ಇರೋದೆಲ್ಲ ಹೇಳ್ದು. ಈ ಯಾರೋ PGಗೆ ಇದು ತಿಂಡಿ ಫುಡ್ ಆರ್ಡರ್ ಮಾಡಿದ್ರೆ ಅದು ತಪ್ಪು. ಸರಿ ಆಯ್ತು, ಇದೆಲ್ಲ ಆಯ್ತು. ಸೋಲ್ದೇವನಹಳ್ಳಿ ಕಂಪ್ಲೇಂಟ್ ಕೊಟ್ಟಾಗ ಪಿಜಿಲಿ ನಾನು ನನ್ನ ತಮ್ಮನ ಹೆಂಡತಿನೇ ಕರ್ಕೊಂಡ್ ಬಂದಿದೀವಿ ಲಾಯರ್ ಮುಖಾಂತರ. ಅವಳು ನನ್ ಬರಲ್ಲ ಸರ್. ಇಲ್ಲ ಸರ್, ಸುಳ್ಳು ಸರ್, 100ಕ್ಕೆ 100 ಭಾಗ ಸುಳ್ಳು. ಅವಳು PGಲಿದ್ದು, ಬೇಕಾದ್ರೆ ಅದೇ PG ಕರ್ಕೊಂಡು ತೋರಿಸ್ತೀನಿ. ಅವ್ಳು ಕಾಲೇಜ್ ತೆಗಿಲಿ, ನಮ್ ಕಾಲೇಜ್ ತೆಗಿಲಿ, ಎಲ್ಲಾರ್ದು ತೆಗಿಲಿ, 10 ವರ್ಷದಿಂದ ತೆಗಿಲಿ, ಬೇಕಾದ್ರೆ 6 ವರ್ಷದಿಂದ ಮದುವೆ ಮಾಡಿದಾಗ ತೆಗಿಲಿ. ಮಗನ್ನ ಎಲ್ಲೂ ಬಿಡ್ತಿರ್ಲಿಲ್ಲ ನಾವು, ರಾಜ ನೋಡ್ಕೋತಿದ್ದು. ಬಂದು ಮನೆಗೆ ಬಂದ್ಮೇಲೆ ನಾನ್ ಬರಲ್ಲ, ನಾನ್ ಮಾತಾಡ್ಸಲ್ಲ, ನಾನ್ ಡೈವರ್ಸ್ ಕೊಟ್ಬಿಡು, ನನ್ ಹತ್ರ ಆಗಲ್ಲ ಇರೋದಕ್ಕೆ, ಮನ್ಸು ಅಷ್ಟೊಂದು ಹೊಡೆದಾಗಿದೆ ಎಂದು. ನಾವು ಸಮಾಧಾನ ಆಗ್ಲಿ ಅಂತ 1 ವರ್ಷ ಸಮಾಧಾನ ಮಾಡುದು. ಕೊನೆಗೆ ಇಲ್ಲಮ್ಮ, ನಾನು ಚೆನ್ನಾಗಿ ನೋಡ್ಕೋತೀನಿ, ನಾನು ಇನ್ನೊಂದ್ಸರಿ ಯಾವಳ ಸವಾಸನು ಮಾಡಲ್ಲ, ನಾನು ಹೋಗಲ್ಲ, ನಾನು ನಿಂದಮ್ಮ ಅಂತ ಅಂದ್ಬಿಟ್ಟು ಕಾಲೆಲ್ಲ ಕಟ್ಕೊಂಡ್ರು. ಕರ್ಸ್ರಿ, ಎಲ್ಲಾರ್ನು ಕರ್ಸ್ರಿ ಅಂತಂದು ನಾವು ಮಾತುಕತೆಗೆ. ಯಾರು? ಅವ್ರ ನಾದ್ನಿ, ನಾವು ಎಲ್ಲಾರು ಮಾತಾಡೇ ಕಳಿಸ್ತೀವಿ ನಾವು ಅಂತಂದು. ಅವ್ರ ಅಮ್ಮ ಅವ್ರ ಗಂಡ ಇಬ್ರೇ ಬಂದವ್ರು ಕರ್ಕೊಂಡು ಹೋಗಕ್ಕೆ. ಬಂದು ಸಮಾಧಾನ ಮಾಡ್ಕೊಂಡು ಅವಳು ಹೇಳಿದ್ಲು, ನನ್ ಮನ್ಸು ಸಮಾಧಾನ ಆಗೋವರೆಗೂ ನಮ್ಮಿಬ್ರದು ದೂರನೇ ಇರೋಣ. ಹೌದು, ಒಪ್ಕೋತೀನಿ ಅದನ್ನ. ಆಯ್ತು ಹಂಗೆ ಇರು ಅನ್ಕೊಂಡ್ರು. ಸಣ್ಣ ಪುಟ್ಟ ಜಗಳಗಳು. ಮೊನ್ನೆ ಹೋದ್ವಾರ ಬಂದ್ ಸರಿ ಮಾಡಿದೀನಿ ಸರ್. ಕೇಳಿದೀನಿ ಅವ್ರ ಅತ್ತೆ, ಯಾಕೆ ಕರ್ಕ ಬಂದಿ ನೀನು, ಅವಳನ್ನ ಅಲ್ಲೇ ಬಿಡ್ಬೇಕಾಗಿತ್ತು, ನೀನ್ ಇದ್ರೆ ಇರು, ಹೋದ್ರೆ ಹೋಗು, ಮನೆಯಿಂದ ಎಳ್ಕೊಳಕ್ ಆಚೆ ಬಿಡ್ತೀನಿ. ಭಾನುವಾರ ಶನಿವಾರ ನೈಟ್ ಆಗಿದ್ದು. ಯಾಕಪ್ಪ ಆಚೆ ಬಿಡ್ತೀಯಾ ಅಂತವ್ನ, ಯಾಕಪ್ಪ ಕರ್ಕ ಬಂದಿ ನೀನು? ಬಂದಿದೆ, ಭಾನುವಾರ ಬಂದ್ ಕೇಳಿದೆ. ಅಲ್ಲ, ನಿಮ್ಗೆ ಇಷ್ಟ ಇಲ್ಲ, ಕರ್ಕಬರಕ್ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಕರ್ಕ ಬಂದ್ರಿ ನೀವು? ಯಾರನ್ನ? ಭಾಗ್ಯ ಬಂದ್ ಕೇಳಿದೆ, ಯಾಕೆ ಕರ್ಕ ಬಂದ್ರಿ ನೀವು? ಹಂಗಲ್ಲ ವಿಮ್ಲಾ, ಊಟ ಕೊಟ್ಟಿಲ್ಲ. ಅವಳೇನಂದು, ನೀವಿಬ್ರು ಮಾತಾಡ್ತಾ ಕೂತಿದ್ರಿ, ನಂಗೆ ಹೊಟ್ಟೆ ಸಿತೈತಿ, ಊಟ ಇಲ್ವಂತೆ. ಅವ್ರಿಗೆ ಹೊಟ್ಟೆ ಸಿದ್ರೆ ಊಟ ಮಾಡಂಗಿಲ್ಲ ಅವ್ರ. ಸರ್, ನಿನ್ನೆ ರಾತ್ರಿ ಏನಾಗಿದೆ ಗೊತ್ತಿಲ್ಲ. ರಾತ್ರಿ ಇಬ್ರು ಮನೆಗೆ ಬಂದ್ಮೇಲೆ 9:30 ನಾನು ಫೋನ್ ಮಾಡಿದೆ, ಹೋದ್ರಮ್ಮ ಅಂತಂದೆ. ತಲುಪ್ತೆ ನನ್ ಮನೆಗೆ ಅಂತಂದು. ಸರಿ ಆಯ್ತು, ಅವಳು ಊಟ ಮಾಡಿದ್ರಲ್ಲ, ಅವಳೋಗಿ 9:30 ನಿದ್ದೆ ಬರ್ತೈತೆ ಅಂತ ಅವ್ಳು ಮಲ್ಕೊಂಡ್ಲಿ. ಇವ್ರು 10 ಗಂಟೆ ಗಂಟೆ ಬಿಗ್ ಬಾಸ್ ನೋಡ್ತಿದ್ರಂತೆ. 10 ಗಂಟೆ ಆದ್ಮೇಲೆ ಅವ್ರು ಬಾಕ್ಲಾಕೊಂಡೋಗಿ ಮಲ್ಗವ್ರೆ. ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ತಿರ್ಗಿ ಬೆಳಿಗ್ಗೆ ಇದ್ದಾಗ ಇವಳು ಎದೊಳ್ತಾ ಇಲ್ಲ, ಹಿಂಗ ಪಾಪು ಮೇಲೆ ಮಲ್ಕೊಂಡ್ಬಿಟ್ಟವ್ರೆ, ಎದೊಳ್ತಾ ಇಲ್ಲ ಅಂತ ನನಗೆ 6:30 ಫೋನ್ ಮಾಡಿದ್ಲು. ಏನಾಯ್ತು ಅಂತ ನಾನು ಅಲ್ಲಿಂದ ಓಡ್ ಬಂದೆ. 20 ನಿಮಿಷಕ್ಕೆ ಅಲ್ಲಿಂದ ಓಡ್ ಬಂದು ಅಷ್ಟೊತ್ತಿಗೆ ರೇಣುಕನ್ ಅವ್ರ ಅತ್ತೆ ಫೋನ್ ಮಾಡಿ, ಪಕ್ಕದಲ್ಲಿ ಅವರೆಲ್ಲ ಕರಿ ಅವ್ರನ್ನ ಅಂತಂದ. ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಆಂಬುಲೆನ್ಸ್ ಅವ್ರು ಬರ್ತಾ ಇಲ್ಲ ಅಂತಂದು. ರೇಣುಕನ್ ಕರಿ ಅಂತಂದೆ. ಮಾಡಿ ಮೇಲೆ ಇದ್ದವಳು, ಅವ್ರ ಬಾಡಿಗೆವಳು ಅಷ್ಟೇನೆ. ಅವ್ರಿಗೆ ಏನ್ ಮಾಡ್ತಾರೆ, ಎತ್ ಮಾಡ್ತಾರೆ, ಜಗಳ ಆಡ್ತಾರೆ, ಪ್ರತಿಯೊಂದು. ಅವ್ರ ಅತ್ತೆ ಇದೇನ ಸ್ಪೈ ಆಗಿಟ್ಟಿದ್ರು ಅವಳನ್ನ. ಬೆಳಗ್ಗೆ ಏನಿಲ್ಲ ಸರ್, ನೆನ್ನೆ ನಮ್ಮನೇಲೆ ಇದ್ದಿದ್ಲು.
ಮೈ ಮೇಲೆಲ್ಲ ಗಾಯಗಳಿದ್ವು. ಗಾಯಗಳಿದ್ದು. ಗಾಯ ಅಂದ್ರೆ ಇಲ್ಲೊಂಚೂರು ಏನ್ ಏಟಾಗಿತ್ತು, ಮೂಗ್ ಮೇಲೆ ಏಟಾಗಿತ್ತು, ಕಿವಿಲೆಲ್ಲ ರಕ್ತ ಬರ್ತಾ ಕಿವಿದು ಗಾಯ ಆಗಿತ್ತು ಸರ್, ಆಪರೇಷನ್ ಆಗಿತ್ತು. ಬಹುಶಃ ಏನಾಗಿದೆ ನನ್ಗೂ ಗೊತ್ತಿಲ್ಲ. ಅದ್ರ ರಿಪೋರ್ಟ್ ಏನ್ ಬರುತ್ತೋ ನಾವು ವಾಸ್ತವತೆ ನಂಬ್ತೀವಿ. ತೊಂದ್ರೆ ಅಂತೂ ಇದ್ ಮಾಡಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅವಳಿಗೆ ಗೊತ್ತೇ ಇಲ್ಲ. 6:30 ಎದ್ದು ಮಾಮೂಲಿ ರೊಟೀನ್ ವರ್ಕ್, ಬಾಗ್ ನೀರ್ ಹಾಕ್ಬಿಟ್ಟು ಇಬ್ಬರು 6:30 ಆಯ್ತು, ಸ್ನಾನಕ್ಕೆ ಎದ್ಬಿಡ್ಸೋಣ ಅಂದ್ಬಿಟ್ಟು ಇಬ್ಬರ್ಸಕ್ ಹೋಗಿದ್ದಾಳೆ. ಮಗು ಮೇಲೆ ಅಪ್ಪ ಮಲಗ್ಬಿಟ್ಟಿದ್ದಾನೆ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದ್ದಾನೆ. ಗೊತ್ತಾಗ್ಲಿಲ್ಲ. ನನಗ್ ಫೋನ್ ಮಾಡಿದ್ಲು, ರೇಣುಕಂಗ್ ಫೋನ್ ಮಾಡಿದ್ಲು. ಆಮೇಲೆ ರೇಣುಕನೇ ಬಂದು ನಮ್ಮ ಅಳಿನ ಹಿಂಗ್ ಜರುಗಿಸಿರೋದು. ಅವಳು ಬಂದು ಇವಳಿಗೆ ತಳ್ಳಕ್ ಆಗ್ಲಿಲ್ಲ, ಅವಳಿಗೆ ಶಕ್ತಿ ಇಲ್ಲ ಅವಳಿಗೆ. ಅವ್ ಬಂದು ತಳ್ಳದ ಮೇಲೆ ಆಮೇಲೆ ಮಗು ನೋಡಿದ್ದು. ನಾವ್ ಅಷ್ಟ್ರಲ್ಲಿ ಓಡ್ ಬಂದು, ಅವ್ರ ಅತ್ತೆನೂ ಬಂದಿದ್ಲು ಅಲ್ಲಿ ಇಷ್ಟೊತ್ತಿಗಾಗ್ಲಿ. ಎಲ್ಲರೂ ತುಂಬೋಗಿದ್ರು ಜನ. ಇಲ್ಲ ಅರಿಣಿ ಮಾಡಿದ್ಲು, ಎದೊಳ್ತಾ ಇಲ್ಲ, ಯಾಕೋ ಇಬ್ರು ಎದೊಳ್ತಿಲ್ಲ, ಪಾಪು ಮೇಲೆ ಅಭಿ ಮಲ್ಬಿಟ್ಟವ್ರು, ಎದೊಳ್ತಾ ಇಲ್ಲ, ಬೇಗ ಬಾ ಅಂತ ಹೊತ್ಕೊಂಡ್ ಫೋನ್ ಮಾಡಿದ್ಲು. ಏನಾಯ್ತೋ ಗೊತ್ತಿಲ್ಲ, ಬೇಗ ಓಡ್ ಬಾ ಅಂತ. ನಾವು ಅಗ್ರಹಾರದಲ್ಲಿ ಸರ್ ನಾವಿರೋದು, ಮಾಗಡಿ ರೋಡಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ? ಕಂಪ್ಲೇಂಟ್ ಏನ್ ತಗೊಂಡಿಲ್ಲ. ಅವಳು ಎಂಕ್ವೈರಿ ಮಾಡಿ ಅವಳು ಮಾತಾಡಿಸ್ತಾ ಇದಾರೆ. ಅವಳು ಇದನ್ನ ಹೇಳ್ತಾ ಇದ್ದಾಳೆ, ನನ್ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಮಲಗಿದ್ದೆ ರಾತ್ರಿ, ನಾವ್ ಬೇರೆ ರೂಮಲ್ಲಿ ಮಲಗಿದ್ ನಿಜ, ಈ ರೂಮಲ್ಲಿ ಇವ್ರಿಬ್ರು ಮಲಗಿದ್ ನಿಜ, ಏನಾಯ್ತು ಗೊತ್ತಿಲ್ಲ, ಏನಾಯ್ತು ಎಂಕ್ವೈರಿ ಮಾಡ್ರಿ, ರಿಪೋರ್ಟ್ FEC ರಿಪೋರ್ಟ್ ಬರ್ಲಿ, ಅವರು ಗೊತ್ತಾಗುತ್ತೆ ಅವ್ರಿಗೇನೆ. ಯಾಕೆಂದ್ರೆ ಇದು ಆಲ್ರೆಡಿ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ನಿಮಾನ್ಸ್ ಪೇಷಂಟ್ ಯಾವಾಗಲೂ ಹುಚ್ಚುಂಚಿತರ ಆಡೋನು. ನನ್ನ ಹತ್ರ ವಿಡಿಯೋ ಇದೆ. ಹೆಂಗ್ ಅಭಿ ಅಳಿಮಯ್ಯ ಯಾವಾಗಲೂ ಹುಚ್ಚುಂಚಿತರ ಆಗಿರೋದು. ಮಾಡಿಲ್ಲ, ಯಾವಾಗ್ಲೂ ಹಂಗ ಹುಚ್ಚುಂಚಿತರ ಆಡೋರು, ಕಿರ್ಚೋದು ಜೋರಾಗೆ, ಹೆಂಗೋ ಆಡ್ತಿದ್ರು ಅವರು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಆಕಸ್ಮಿಕವಾಗಿ ನಮ್ಗೆ ಮಗು ಮೇಲೆ ಬಿದ್ಬಿಟ್ಟಿದ್ದಾರೆ. ಮಗು ಮೇಲೆ ಬಿದ್ದು ಏನ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಿಲ್ಲ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದೆ. ಮಗುನ ಹೆಂಗ್ ಸಾಕಿದೋ ಸರ್ ನಾವು. ಇವತ್ ನಮ್ ಸಂಕಟ ಹೆಂಗ್ ಹೇಳೋಣ ನಾವು. ವಿಮಲಾ ಸರ್ ನನ್ನ ಹೆಸರು.